ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ವಿದ್ಯಾಲಯಕ್ಕೆ ಸ್ವಾಗತ. ಇವತ್ತು ನಾವು ಮಾರ್ಚ್ 13, 2026ರ ಪ್ರಚಲಿತ ವಿದ್ಯಮಾನಗಳನ್ನು ಆಧಾರವಾಗಿಟ್ಕೊಂಡು ಕೆಎಎಸ್ ಪಿಎಸ್ಐನಂತಹ ಪರೀಕ್ಷೆಗಳಲ್ಲಿ ಕೇಳಬಹುದಾದ 10 ಬಹುಮುಖ್ಯ ಪ್ರಶ್ನೆಗಳನ್ನು ನೋಡೋಣ. ಪ್ರತಿಯೊಂದು ಪ್ರಶ್ನೆಯ ಜೊತೆಗೆ ಅದರ ಹಿಂದಿರೋ ಸಂಪೂರ್ಣ ಕಾನ್ಸೆಪ್ಟ್ಸ್ ಕೂಡ ಅರ್ಥ ಮಾಡ್ಕೊಳ್ಳೋಣ. ಹಾಗಾದ್ರೆ ಶುರು ಮಾಡೋಣ ಅಲ್ವಾ? ಬನ್ನಿ, ಮೊದಲನೇ ಪ್ರಶ್ನೆ ನೋಡೋಣ. ಓಕೆ, ನಮ್ಮ ಮೊದಲನೇ ಪ್ರಶ್ನೆ ದಯಾಮರಣ ಅಂದ್ರೆ ಯೂಥೆನೇಷಿಯಾ ಬಗ್ಗೆ ಇದೆ. ಇದು ತುಂಬಾನೇ ಸೆನ್ಸಿಟಿವ್ ಮತ್ತು ಇಂಪಾರ್ಟೆಂಟ್ ಲೀಗಲ್ ಟಾಪಿಕ್. ಭಾರತದಲ್ಲಿ ಇದರ ಸ್ಟೇಟಸ್ ಏನೋ? ಈ ಆಪ್ಷನ್ಸ್ಗಳನ್ನು ಸರಿಯಾಗಿ ಓದ್ಕೊಳ್ಳಿ. ಸರಿ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. 2018ರಲ್ಲಿ ಸುಪ್ರೀಂ ಕೋರ್ಟ್ ಘನತೆಯಿಂದ ಸಾಯುವ ಹಕ್ಕನ್ನು ಆರ್ಟಿಕಲ್ 21 ಅಡಿಯಲ್ಲಿ ಗುರುತಿಸಿದೆ. ಇದು ಹೇಗೆ, ಯಾಕೆ ಅನ್ನೋದನ್ನ ಮುಂದಿನ ಸ್ಲೈಡ್ನಲ್ಲಿ ಡೀಟೇಲ್ ಆಗಿ ನೋಡೋಣ. ಯಾಕೆ ಆಪ್ಷನ್ ಸಿ ಸರಿ ಅಂದ್ರೆ 2018ರಲ್ಲಿ ಬಂದಂತಹ ಕಾಮನ್ ಕಾಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ನ ಐತಿಹಾಸಿಕ ತೀರ್ಪು ಕಾರಣ. ಆ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಆರ್ಟಿಕಲ್ 21ರ ಅಡಿಯಲ್ಲಿ ಘನತೆಯಿಂದ ಬದುಕುವ ಹಕ್ಕಿನಲ್ಲಿ ಘನತೆಯಿಂದ ಸಾಯುವ ಹಕ್ಕು ಕೂಡ ಸೇರಿದೆ ಅಂತ. ಆದರೆ ಇಲ್ಲಿ ಒಂದು ಕಂಡೀಷನ್ ಇದೆ. ಸ್ಲೈಡಿನಲ್ಲಿ ನೋಡಿ, ಇದು ಪರೋಕ್ಷ ದಯಾಮರಣಕ್ಕೆ ಅಂದ್ರೆ ಪ್ಯಾಸಿವ್ ಯೂಥೆನೇಷಿಯಾಗೆ ಮಾತ್ರ ಅನ್ವಯ ಆಗುತ್ತೆ. ಅಂದರೆ ಚಿಕಿತ್ಸೆ ಫಲಿಸದೇ ಇದ್ದಾಗ ಲೈಫ್ ಸಪೋರ್ಟ್ ಸಿಸ್ಟಮ್ ಅನ್ನು ತೆಗೆಯೋದು. ಆದರೆ ಆಪ್ಷನ್ ಎ ಯಲ್ಲಿ ಹೇಳಿದ ಹಾಗೆ ನೇರ ದಯಾಮರಣ ಅಂದರೆ ವಿಷದ ಇಂಜೆಕ್ಷನ್ ಕೊಟ್ಟು ಸಾಯಿಸೋದು ಭಾರತದಲ್ಲಿ ಸಂಪೂರ್ಣವಾಗಿ ಇಲ್ಲೀಗಲ್. ಅದನ್ನ ಕೊಲೆ ಅಂತಾನೆ ಪರಿಗಣಿಸಲಾಗುತ್ತೆ. ಅದಕ್ಕೆ ಎ, ಬಿ ಮತ್ತು ಡಿ ಆಪ್ಷನ್ಗಳು ತಪ್ಪು. ಸರಿ, ಈಗ ಒಂದು ಗಂಭೀರ ಕಾನೂನಿನ ವಿಷಯದಿಂದ ಸ್ಪೋರ್ಟ್ಸ್ ಕಡೆ ಹೋಗೋಣ. ಭಾರತೀಯ ಕ್ರಿಕೆಟ್ನ ಅತ್ಯುನ್ನತ ಗೌರವಗಳಲ್ಲಿ ಒಂದಾದ ಸಿ.ಕೆ. ನಾಯ್ಡು ಅವಾರ್ಡ್ ಬಗ್ಗೆ ಈ 3 ಸ್ಟೇಟ್ಮೆಂಟ್ಸ್ ಅನ್ನು ನೋಡಿ. ಸ್ವಲ್ಪ ಯೋಚನೆ ಮಾಡಿ. ಹೌದು, ನೀವು ಊಹಿಸಿದ್ದು ಸರಿ. ಇಲ್ಲಿ ಕೊಟ್ಟಿರುವ ಎಲ್ಲಾ 3 ಹೇಳಿಕೆಗಳು ಕರೆಕ್ಟ್ ಆಗಿವೆ. ಸೊ ಸರಿಯಾದ ಉತ್ತರ ಆಪ್ಷನ್ ಡಿ. ಇಂಡಿಯಾದ ಫಸ್ಟ್ ಟೆಸ್ಟ್ ಕ್ಯಾಪ್ಟನ್ ಆಗಿದ್ದ ಕರ್ನಲ್ ಸಿ.ಕೆ. ನಾಯ್ಡು ಅವರ ಹೆಸರಿನಲ್ಲಿ ಪ್ರಶಸ್ತಿಯನ್ನ ನಮ್ಮ BCCI ಕೊಡುತ್ತೆ. ಸ್ಲೈಡಲ್ಲಿರೋ ಡೀಟೇಲ್ಸ್ ನೋಡಿದ್ರೆ ಇದನ್ನ 1994ರಲ್ಲಿ ಶುರು ಮಾಡಲಾಯಿತು. ಮತ್ತೆ ಮೊದಲ ಗೌರವ ಸಿಕ್ಕಿದ್ದು ಲಾಲಾ ಅಮರನಾಥ್ ಅವರಿಗೆ. ಇತ್ತೀಚೆಗೆ ನಮ್ಮ ದ ವಾಲ್ ಅಂತಾನೆ ಫೇಮಸ್ ಆಗಿರೋ ಕನ್ನಡಿಗರಾದ ರಾಹುಲ್ ದ್ರಾವಿಡ್ರವರಿಗೆ ಈ ಪ್ರೆಸ್ಟೀಜಿಯಸ್ ಅವಾರ್ಡ್ ಸಿಕ್ಕಿದೆ. ಇದು ಅವರ ಕ್ರಿಕೆಟ್ಗೆ ಕೊಟ್ಟಿರೋ ಅಪಾರ ಕೊಡುಗೆಗೆ ಸಿಕ್ಕ ಗೌರವ. ಸ್ಪೋರ್ಟ್ಸ್ ಸೈಟು. ಈಗ ವರ್ಲ್ಡ್ ಡಿಫೆನ್ಸ್ ಕಡೆ ನೋಡೋಣ. ಕೋಲ್ಡ್ ರೆಸ್ಪಾನ್ಸ್ ಅನ್ನೋ ಮಿಲಿಟರಿ ಎಕ್ಸಸೈಸ್ಗೆ ಸಂಬಂಧಪಟ್ಟ ಈ 3 ಸ್ಟೇಟ್ಮೆಂಟ್ಸ್ ಅನ್ನ ಗಮನಿಸಿ. ಇಲ್ಲೂ ಕೂಡ ಕೊಟ್ಟಿರೋ ಎಲ್ಲ 3 ಹೇಳಿಕೆಗಳು ಪರ್ಫೆಕ್ಟ್ ಆಗಿ ಕರೆಕ್ಟ್ ಇವೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಡಿ. ಕೋಲ್ಡ್ ರೆಸ್ಪಾನ್ಸ್ ಅನ್ನೋದು ನೇಟೋ ಅಂದ್ರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ನ ಸದಸ್ಯ ರಾಷ್ಟ್ರಗಳು ನಡೆಸೋ ಒಂದು ದೊಡ್ಡ ಮಿಲಿಟರಿ ವ್ಯಾಯಾಮ. ಸ್ಲೈಡಲ್ಲಿ ಹೇಳಿದ ಹಾಗೆ ಇದರ ಮುಖ್ಯ ಉದ್ದೇಶ ಏನು ಅಂದ್ರೆ ಆರ್ಕ್ಟಿಕ್ನಂತಹ ಅತಿ ಚಳಿಯ ಕಷ್ಟಕರ ವಾತಾವರಣದಲ್ಲಿ ಮಿಲಿಟರಿ ಆಪರೇಷನ್ ನಡೆಸೋಕೆ ನಮ್ಮ ಸೈನಿಕರು ಎಷ್ಟು ರೆಡಿ ಇದ್ದಾರೆ ಅಂತ ಟೆಸ್ಟ್ ಮಾಡೋದು. ಇದು ನಾರ್ವೆ ನೇತೃತ್ವದಲ್ಲಿ ನಡೆಯುತ್ತೆ ಮತ್ತೆ ಜಗತ್ತಿನ ಸದ್ಯದ ಪರಿಸ್ಥಿತಿಯಲ್ಲಿ ಆರ್ಕ್ಟಿಕ್ ಪ್ರದೇಶ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ತೋರಿಸುತ್ತೆ. ಡಿಫೆನ್ಸ್ ಆಯ್ತು. ಈಗ ಎಕಾನಮಿ ಕಡೆ ಬರೋಣ. ಅದರಲ್ಲೂ ಸಸ್ಟೈನಬಲ್ ಫೈನಾನ್ಸ್ ಬಗ್ಗೆ ಒಂದು ಪ್ರಶ್ನೆ. ಪರಿಸರ ಸ್ನೇಹಿ ಪ್ರಾಜೆಕ್ಟ್ಗಳಾಗಿ ಇಷ್ಟೊಂದು ದೊಡ್ಡ ಮೊತ್ತದ ಬಾಂಡ್ಸ್ ಇಶ್ಯೂ ಮಾಡಿದ ಭಾರತದ ಮೊದಲ ಬ್ಯಾಂಕ್ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಬ್ಯಾಂಕ್ ಆಫ್ ಬರೋಡಾ. ಹಾಗಾದ್ರೆ ಈ ಗ್ರೀನ್ ಬಾಂಡ್ಗಳು ಅಂದ್ರೆ ಏನು? ಸ್ಲೈಡಲ್ಲಿರೋ ಡೆಫಿನೇಷನ್ ಪ್ರಕಾರ ಈ ಬಾಂಡ್ಗಳಿಂದ ಬರೋ ದುಡ್ಡನ್ನ ಕೇವಲ ಪರಿಸರಕ್ಕೆ ಒಳ್ಳೇದು ಮಾಡೋ ಪ್ರಾಜೆಕ್ಟ್ಗಳಿಗೆ ಮಾತ್ರ ಬಳಸಬೇಕು. ಬ್ಯಾಂಕ್ ಆಫ್ ಬರೋಡಾ 7 ವರ್ಷದ ಅವಧಿಗೆ 7.10% ಬಡ್ಡಿ ದರದಲ್ಲಿ ಈ ಬಾಂಡ್ಸ್ ಬಿಟ್ಟಿದೆ. ಇದು ಕ್ಲೈಮೇಟ್ ಚೇಂಜ್ ವಿರುದ್ಧ ಹೋರಾಡಕ್ಕೆ ಮತ್ತೆ ಒಂದು ಗ್ರೀನ್ ಎಕಾನಮಿ ಕಟ್ಟೋಕೆ ಭಾರತ ಹೇಗೆ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಅನ್ನ ಬಳಸ್ಕೊಳ್ತಿದೆ ಅನ್ನೋದಕ್ಕೆ ಒಂದು ಒಳ್ಳೆ ಉದಾಹರಣೆ. ಈಗ ನಮ್ಮ ದೇಶದ ಆಡಳಿತ ಮತ್ತೆ ಆರ್ಥಿಕ ನಿರ್ವಹಣೆಗೆ ಸಂಬಂಧಪಟ್ಟ ಒಂದು ಪ್ರಶ್ನೆ. ರಾಜ್ಯಗಳ ಫಿನಾನ್ಷಿಯಲ್ ಹೆಲ್ತ್ ಅನ್ನ ಅಳಿಯೋ ಈ ಇಂಪಾರ್ಟೆಂಟ್ ಇಂಡೆಕ್ಸ್ ಅನ್ನ ಪಬ್ಲಿಷ್ ಮಾಡೋ ಜವಾಬ್ದಾರಿ ಯಾವ ಸಂಸ್ಥೆಗೆ ಸೇರಿದ್ದು? ಸರಿ, ಇದಕ್ಕೆ ಉತ್ತರ ಆಪ್ಷನ್ ಸಿ, ನೀತಿ ಆಯೋಗ. ನೀತಿ ಆಯೋಗದು ಈ ಇಂಡೆಕ್ಸ್ ಅನ್ನು ಸ್ಲೈಡಲ್ಲಿ ಕಾಣ್ತಿರೋ 4 ಮುಖ್ಯ ಪಿಲ್ಲರ್ಗಳ ಮೇಲೆ ರೆಡಿ ಮಾಡಿದೆ. ಒಂದು ರಾಜ್ಯ ತನ್ನ ಹಣಕಾಸನ್ನ ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ತಿದೆ ಅನ್ನೋದನ್ನ ಇದು ತೋರಿಸುತ್ತೆ. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ನಮ್ಮ ಕರ್ನಾಟಕ 2002ರಲ್ಲೇ ವಿತ್ತೀಯ ಹೊಣೆಗಾರಿಕೆ ಕಾಯ್ದೆ ತರುವ ಮೂಲಕ ದೇಶದಲ್ಲೇ ಫೈನಾನ್ಷಿಯಲ್ ಡಿಸಿಪ್ಲಿನ್ಗೆ ಒಂದು ಲೀಗಲ್ ಫ್ರೇಮ್ವರ್ಕ್ ಕೊಟ್ಟ ಮೊದಲ ರಾಜ್ಯಗಳಲ್ಲಿ ಒಂದು. ಮುಂದೆ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟ ಒಂದು ಶಾಕಿಂಗ್ ವಿಷಯದ ಬಗ್ಗೆ ನೋಡೋಣ. ಇರಾನ್ನಲ್ಲಿ ಸುರಿದ ಕಪ್ಪು ಮಳೆಗೆ ಕಾರಣ ಏನು? ಇದರ ಉತ್ತರ ಸ್ವರ್ಥ ಭಯಾನಕನೇ. ಸರಿಯಾದ ಉತ್ತರ ಆಪ್ಷನ್ ಬಿ, ತೈಲ ಸೌಲಭ್ಯಗಳಲ್ಲಿ ಉಂಟಾದ ದೊಡ್ಡ ಬೆಂಕಿ. ಈ ಸ್ಲೈಡ್ನಲ್ಲಿರೋ ಡೀಟೇಲ್ಸ್ ನೋಡಿದ್ರೆ ನಿಜಕ್ಕೂ ಆತಂಕ ಆಗುತ್ತೆ.
ಆಯಿಲ್ ರಿಫೈನರಿಗಳಲ್ಲಿ ಬೆಂಕಿ ಬಿದ್ದಿದ್ರಿಂದ ಸಲ್ಫರ್ ಡೈಆಕ್ಸೈಡ್ನಂತಹ ಡೇಂಜರಸ್ ಕೆಮಿಕಲ್ಸ್ ಮತ್ತೆ ಕಪ್ಪು ಹೊಗೆ ವಾತಾವರಣಕ್ಕೆ ಸೇರ್ಕೊಂಡು ಮಳೆ ಹನಿಗಳ ಜೊತೆ ಬೆರೆತು ಬ್ಲ್ಯಾಕ್ ರೈನ್ ಆಗಿ ಸುರಿದಿದೆ. ಇದು ಬರೀ ಎನ್ವಿರಾನ್ಮೆಂಟ್ಗೆ ಮಾತ್ರ ಅಲ್ಲ, ಮನುಷ್ಯರ ಆರೋಗ್ಯದ ಮೇಲೂ ತುಂಬಾನೇ ಕೆಟ್ಟ ಪರಿಣಾಮ ಬೀರುವ ಒಂದು ಇಂಡಸ್ಟ್ರಿಯಲ್ ಡಿಸಾಸ್ಟರ್. ಹಿಸ್ಟ್ರಿನಲ್ಲಿ ನೋಡೋದಾದ್ರೆ ಹಿರೋಶಿಮಾ ಬಾಂಬ್ ಬ್ಲಾಸ್ಟ್ ಆದ್ಮೇಲೆ ಮತ್ತೆ ಗಲ್ಫ್ ವಾರ್ ಟೈಮ್ನಲ್ಲಿ ತೈಲ ಬಾವಿಗಳಿಗೆ ಬೆಂಕಿ ಹಚ್ಚಿದಾಗ ಇದೇ ರೀತಿಯಾಗಿತ್ತು. ಈಗ ನಮ್ಮ ನೇಬರಿಂಗ್ ಕಂಟ್ರಿ ಜೊತೆಗಿನ ಒಂದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಬಗ್ಗೆ ನೋಡೋಣ. ಇಂಡಿಯಾ ಬಾಂಗ್ಲಾದೇಶ್ ಫ್ರೆಂಡ್ಶಿಪ್ ಪೈಪ್ಲೈನ್ಗೆ ಸಂಬಂಧಪಟ್ಟ ಈ ಸ್ಟೇಟ್ಮೆಂಟ್ಸ್ ನೋಡಿ. ಇಲ್ಲೂ ಕೂಡ ಎಲ್ಲ 3 ಹೇಳಿಕೆಗಳು ಅಬ್ಸಲ್ಯೂಟ್ಲಿ ಕರೆಕ್ಟ್ ಇವೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಡಿ. ಭಾರತದ ನೆರೆಹೊರೆ ಮೊದಲು ಅನ್ನೋ ಪಾಲಿಸಿಗೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು. ಸುಮಾರು 131.5 ಕಿಲೋಮೀಟರ್ ಉದ್ದದ ಈ ಪೈಪ್ಲೈನ್ ಭಾರತದ ಸಿಲಿಗುರಿಯಿಂದ ಬಾಂಗ್ಲಾದೇಶದ ಪರ್ಬತಿಪುರ್ಗೆ ಡೀಸೆಲ್ ಸಾಗಿಸುತ್ತೆ. ಇದರಿಂದ ಬಾಂಗ್ಲಾದೇಶದ ಫ್ಯೂಯಲ್ ಸೆಕ್ಯೂರಿಟಿ ಹೆಚ್ಚಾಗುತ್ತೆ, ಟ್ರಾನ್ಸ್ಪೋರ್ಟ್ ಖರ್ಚು ಕಮ್ಮಿ ಆಗುತ್ತೆ. ಅಷ್ಟೇ ಅಲ್ಲ, ಸೌತ್ ಏಷ್ಯಾದಲ್ಲಿ ಎನರ್ಜಿ ಕನೆಕ್ಟಿವಿಟಿಯನ್ನು ಸ್ಟ್ರಾಂಗ್ ಮಾಡೋಕೆ ಇದು ಒಂದು ದೊಡ್ಡ ಹೆಜ್ಜೆ. ಇದು ಜಾಗ್ರಫಿಗೆ ಸಂಬಂಧಪಟ್ಟ ಒಂದು ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಎಕ್ಸಾಮ್ಗಳಲ್ಲಿ ಪದೇ ಪದೇ ಕೇಳ್ತಾರೆ. ಎಲ್ ನಿನೋ ಬಗ್ಗೆ ಇರೋ ಈ 3 ಸ್ಟೇಟ್ಮೆಂಟ್ಸ್ನಲ್ಲಿ ಯಾವುದು ಸರಿ? ಇಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. 3ನೇ ಸ್ಟೇಟ್ಮೆಂಟ್ ರಾಂಗ್ ಇದೆ. ಯಾಕಂದ್ರೆ ಎಲ್ ನಿನೋ ಭಾರತದ ಮಾನ್ಸೂನನ್ನು ಜಾಸ್ತಿ ಮಾಡಲ್ಲ, ಬದಲಾಗಿ ವೀಕ್ ಮಾಡುತ್ತೆ. ಸೊ ಸರಿಯಾದ ಉತ್ತರ ಆಪ್ಷನ್ ಎ 1 ಮತ್ತು 2 ಮಾತ್ರ. ಈ ಸ್ಲೈಡ್ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಎಲ್ ನಿನೋ ಮತ್ತು ಅದಕ್ಕೆ ಆಪೋಸಿಟ್ ಆಗಿರೋ ಲಾನಿನ ನಡುವೆ ಇರೋ ವ್ಯತ್ಯಾಸ ಏನು ಅಂತ. ಎಲ್ ನಿನೋ ಟೈಮಲ್ಲಿ ಪೆಸಿಫಿಕ್ ಓಷನ್ನ ನೀರು ನಾರ್ಮಲ್ಗಿಂತ ಹೆಚ್ಚು ಬಿಸಿಯಾಗುತ್ತೆ. ಇದರಿಂದ ನಮ್ಮ ಮಾನ್ಸೂನ್ ಸಿಸ್ಟಮ್ ವೀಕ್ ಆಗಿ ಬರಗಾಲ ಬರೋ ಚಾನ್ಸಸ್ ಇರುತ್ತೆ. ಅದೇ ಲಾನಿನ ಟೈಮಲ್ಲಿ ನೀರು ತಣ್ಣಗಾಗುತ್ತೆ ಮತ್ತೆ ಇದು ಸಾಮಾನ್ಯವಾಗಿ ಭಾರತದಲ್ಲಿ ಒಳ್ಳೆ ಮಳೆಗೆ ಕಾರಣವಾಗುತ್ತೆ. ಸಿಂಪಲ್ ಅಲ್ವಾ? ಓಕೆ, ಈಗ ಅಗ್ರಿಕಲ್ಚರ್ ಮತ್ತು ಕಾಮರ್ಸ್ಗೆ ಸಂಬಂಧಪಟ್ಟ ಒಂದು ಪ್ರಶ್ನೆ. ಅಸ್ಸಾಂನ ಸ್ಪೆಷಲ್ ಜೋಹಾ ರೈಸನ್ನ ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಕಳಿಸೋಕೆ ಹೆಲ್ಪ್ ಮಾಡಿದ ಸಂಸ್ಥೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ APEDA, ಅಂದ್ರೆ ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ. ಭಾರತದ ಕೃಷಿ ಉತ್ಪನ್ನಗಳನ್ನ ವರ್ಲ್ಡ್ ಮಾರ್ಕೆಟ್ಗೆ ತಗೊಂಡು ಹೋಗೋಕೆ APEDA ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಜೋಹಾ ರೈಸ್ ತನ್ನ ಯುನೀಕ್ ಸ್ಮೆಲ್ ಮತ್ತೆ ಟೇಸ್ಟ್ಗೆ ಫೇಮಸ್. ಸ್ಲೈಡ್ನಲ್ಲಿ ಹೇಳ್ದಾಗೆ 2017ರಲ್ಲಿ ಇದಕ್ಕೆ GI ಟ್ಯಾಗ್ ಅಂದ್ರೆ ಭೌಗೋಳಿಕ ಸೂಚಕ ಟ್ಯಾಗ್ ಸಿಕ್ಕಿದೆ. ಈ GI ಟ್ಯಾಗ್ ಅಂದ್ರೆ ಏನ್ ಗೊತ್ತಾ? ಇದು ಒಂದು ಪ್ರಾಡಕ್ಟ್ನ ಕ್ವಾಲಿಟಿ ಮತ್ತೆ ಅದು ಎಲ್ಲಿ ಬೆಳೆದಿದ್ದು ಅನ್ನೋದಕ್ಕೆ ಒಂದು ಗ್ಯಾರಂಟಿ ಇದ್ದ ಹಾಗೆ. ಇದರಿಂದ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಅದಕ್ಕೆ ಒಳ್ಳೆ ಬೆಲೆ ಸಿಗುತ್ತೆ. ಇವತ್ತಿನ ನಮ್ಮ ಕೊನೆಯ ಮುಖ್ಯ ಪ್ರಶ್ನೆ ನಾರ್ತ್ ಈಸ್ಟ್ ಇಂಡಿಯಾದ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟ ಒಂದು ಇಂಪಾರ್ಟೆಂಟ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಬಗ್ಗೆ ಇದೆ. ಪಾಂಡು ಪೋರ್ಟ್ ಪ್ರಾಜೆಕ್ಟ್ ಎಲ್ಲಿ ಉದ್ಘಾಟನೆ ಆಯಿತು? ಸರಿಯಾದ ಉತ್ತರ ಅಸ್ಸಾಂನ ರಾಜಧಾನಿ ಬಿ ಗುವಾಹಟಿ. ಈ ಪ್ರಾಜೆಕ್ಟ್ ಭಾರತದ ಆಕ್ಟ್ ಈಸ್ಟ್ ಪಾಲಿಸಿಗೆ ಒಂದು ದೊಡ್ಡ ಬೂಸ್ಟ್ ಕೊಡುತ್ತೆ. ಸುಮಾರು 180 ಕೋಟಿ ರೂಪಾಯಿ ಖರ್ಚಿನಲ್ಲಿ ಮಾಡಿರೋ ಈ ಕಾರಿಡಾರ್ ಬ್ರಹ್ಮಪುತ್ರ ನದಿ ಮೇಲಿರೋ ಪಾಂಡು ಪೋರ್ಟನ್ನ ನ್ಯಾಷನಲ್ ಹೈವೇ 27ಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡುತ್ತೆ. ಇದರಿಂದ ಗುವಾಹಟಿಯಲ್ಲಿ ಟ್ರಾಫಿಕ್ ಕಮ್ಮಿ ಆಗುತ್ತೆ. ಅಷ್ಟೇ ಅಲ್ಲ, ನಾರ್ತ್ ಈಸ್ಟ್ನಿಂದ ಬಾಂಗ್ಲಾದೇಶ್ ಮತ್ತೆ ಸೌತ್ ಈಸ್ಟ್ ಏಷ್ಯಾ ದೇಶಗಳಿಗೆ ನೀರಿನ ಮೂಲಕ ವ್ಯಾಪಾರ ಮಾಡೋಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸರಿ, ಈಗ ಫಟಾಫಟ್ ಅಂತ ಲಾಸ್ಟ್ ಮಂತ್ನ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ರಿವೈಸ್ ಮಾಡ್ಕೊಳ್ಳೋಣ. ಅರ್ಥ್ ಶಾಟ್ ಪ್ರಶಸ್ತಿ 2026 ಮುಂಬೈನಲ್ಲಿ ನಡೆಯಲಿದೆ. IFR 2026 ವಿಶಾಖಪಟ್ಟಣಂನಲ್ಲಿ. ತಲ್ಪೋನಾ ನದಿ ಗೋವಾದಲ್ಲಿದೆ. ಹ್ಯಾಮರ್ ಕ್ಷಿಪಣಿಯನ್ನು ಡೆವಲಪ್ ಮಾಡಿದ್ದು ಫ್ರಾನ್ಸ್. ವ್ಯಾಯಾಮ ವಾಯುಶಕ್ತಿ 26 ನಡೆದಿದ್ದು ಪೋಖ್ರಾನ್ನಲ್ಲಿ. ಜೇನುನೊಣ ಕಾರಿಡಾರ್ ಪ್ರಾಜೆಕ್ಟ್ನ ಉದ್ದೇಶ ಪರಾಗಸ್ಪರ್ಶಕಗಳನ್ನು ರಕ್ಷಿಸೋದು. ವೇವ್ ರೈಡರ್ ಬೂಯಿ ನೆಟ್ವರ್ಕ್ ಕರಾವಳಿ ಸುರಕ್ಷತೆಗಾಗಿದೆ. ರಾಷ್ಟ್ರೀಯ ಅಣೆಕಟ್ಟು ಸುರಕ್ಷತಾ ಸಮಿತಿ ಸಭೆ ಬೆಂಗಳೂರಿನಲ್ಲಿ ನಡೆಯಿತು. ಮೊದಲ ಯುರೋಪಿಯನ್ ಲೀಗಲ್ ಗೇಟ್ವೇ ಆಫೀಸ್ ಓಪನ್ ಆಗಿದ್ದು ನವದೆಹಲಿಯಲ್ಲಿ. ಮತ್ತೆ ಕೊನೆಯದಾಗಿ ಕರ್ನಾಟಕದ ಮೊದಲ ಖಾಸಗಿ ಹೆಲಿಕಾಪ್ಟರ್ ಯೂನಿಟ್ ಕೋಲಾರದಲ್ಲಿದೆ. ಓಕೆ, ಈಗ ನಿಮಗೊಂದು ಪ್ರಶ್ನೆ. 2025ರ BCCI ಪ್ಲೇಯರ್ ಆಫ್ ದ ಇಯರ್ ಅವಾರ್ಡ್ ಯಾರಿಗೆ ಸಿಕ್ಕಿದೆ? ನಿಮಗೆ ಉತ್ತರ ಗೊತ್ತಿದ್ರೆ ಮರೆಯದೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಪಾರ್ಟಿಸಿಪೇಷನ್ ನಮಗೆ ಎಂಕರೇಜ್ಮೆಂಟ್ ಕೊಡುತ್ತೆ. ಇವತ್ತಿನ ನಮ್ಮ ಈ ವಿಶ್ಲೇಷಣೆ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹೆಚ್ಚಿನ ನೋಟ್ಸ್ ಮತ್ತೆ PDFಗಳಿಗಾಗಿ ನಮ್ಮ ಟೆಲಿಗ್ರಾಮ್ ಚಾನೆಲ್ಗೆ ಜಾಯ್ನ್ ಆಗಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.